ವೆಲ್ಕಮ್ ಬ್ಯಾಕ್. ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಬೈ ಇಲೆಕ್ಷನ್ ಅಖಾಡ ಬಿರುಸುಗೊಂಡಿದೆ. ಈಗಾಗಲೇ ಚುನಾವಣೆ ನಡೀತಾ ಇದೆ, ಮತದಾನ ನಡೀತಾ ಇದೆ. ಶಿಗ್ಗಾವಿಯ ಕತೆ ನೋಡಿದ್ರೆ ಶಿಗ್ಗಾವಿ ಬೈ ಇಲೆಕ್ಷನ್ ಅಲ್ಲಿ ಮತದಾನ ಮುಂದುವರೆದಿದೆ. ಈಗಾಗಲೇ ಬೆಳಿಗ್ಗೆ ಬಸವರಾಜ ಬೊಮ್ಮಾಯಿ ತಮ್ಮ ಪುತ್ರ ಭರತ್ ಬೊಮ್ಮಾಯಿ ಜೊತೆಗೆ ಬಂದು 10:30 ಒಳಗೆ ಮತ ಚಲಾವಣೆ ಮಾಡಿ ಹೋದ್ರು. ಈಗ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಕೂಡ ವೋಟ್ ಮಾಡಿದ್ದಾರೆ. ಮಾಮ್ಲೆ ದೇಸಾಯಿ ಶಾಲೆಯ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ಮತಗಟ್ಟೆ ಸಂಖ್ಯೆ 104ರಲ್ಲಿ ಮತ ಚಲಾಯಿಸಿದ್ದಾರೆ ಕೈ ಅಭ್ಯರ್ಥಿ. ಬಿರುಸಿನ ಮತದಾನ ಇದೆ. ಮತದಾನದ ಪ್ರಮಾಣವೂ ಕೂಡ ಚೆನ್ನಾಗಿದೆ. ಈ ಹಂತದಲ್ಲಿ ಈಗಾಗಲೇ 30% ದಾಟಿದೆ. 12 ಗಂಟೆ 20 ನಿಮಿಷಕ್ಕೆ ಆ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಮತಗಟ್ಟೆ ಸಂಖ್ಯೆ 104ರಲ್ಲಿ ಬಂದು ಮತ ಚಲಾಯಿಸಿದ್ದಾರೆ. ಮಾಮ್ಲೆ ದೇಸಾಯಿ ಶಾಲೆಯ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ. ಯಾಸಿರ್ ಪಠಾಣ್ ಕಳೆದ ಬಾರಿ ಕೂಡ ಕಣದಲ್ಲಿದ್ದರು. 1.5 ವರ್ಷದ ನಂತರ ಈಗ ಮತ್ತೆ ಅದೃಷ್ಟ ಪರೀಕ್ಷೆಯಲ್ಲಿದ್ದಾರೆ. ಈ ಬಾರಿ ಮಗನ ಎದುರುಗಡೆ, ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಎದುರುಗಡೆ ನಿಂತಿದ್ರು. ಈಗ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರ ಎದುರುಗಡೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಯಾಸಿರ್ ಅಹಮದ್ ಖಾನ್ ಪಠಾಣ್ ಈ ಚುನಾವಣೆಯನ್ನು ಎದುರಿಸ್ತಿದ್ದಾರೆ. ಮತ ಚಲಾವಣೆ ಮಾಡಿದ್ದಾರೆ. ಮತಗಟ್ಟೆ ಸಂಖ್ಯೆ 104 ಮಾಮ್ಲೆ ದೇಸಾಯಿ ಶಾಲೆಯ ಮತಗಟ್ಟೆಯಲ್ಲಿ ಯಾಸಿರ್ ಖಾನ್ ಪಠಾಣ್ ಮತ ಚಲಾವಣೆ ಮಾಡಿದ್ದಾರೆ. ಯಾಸಿರ್ ಖಾನ್ ಪಠಾಣ್ 36,000 ಮತಗಳ ಅಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ವಿರುದ್ಧ ಸೋತಿದ್ರು. ಆದರೆ ಈ ಬಾರಿ ಮತ್ತೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಅತಿ ಹೆಚ್ಚಿನ ಮತದಾನ ಮಾಡಿ ಅಂತ ಹೇಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಮತ ಚಲಾವಣೆಯ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕೂಡ. ಯಾಸಿರ್ ಖಾನ್ ಪಠಾಣ್ ಅವರಿಗೆ ಗೆಲ್ಲಲೇಬೇಕಾದಂಥದ್ದು. ಯಾಕಂದರೆ ಹಲವರ ವಿರೋಧ ಕಟ್ಕೊಂಡು ಕಾಂಗ್ರೆಸ್ ಇವರಿಗೆ ಟಿಕೆಟ್ ಕೊಟ್ಟಿರೋದು ಮತ್ತು ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದೊಳ್ಳೆ ಲೀಡನ್ನು ಕೊಟ್ಟಿದ್ರು ಅಲ್ಲಿನ ಲೋಕಸಭೆಗೆ ಇವರ ವಿಧಾನಸಭಾ ಕ್ಷೇತ್ರದಿಂದ. ಹಾಗಾಗಿ ಈ ಟಿಕೆಟನ್ನು ಪಡೆಯೋದ್ರಲ್ಲಿ ಯಶಸ್ವಿ ಆದರು. ಈಗ ಈ ಗೆಲುವಾಗುತ್ತಾ, ಜನರ ಆಶೀರ್ವಾದ ಇವರಿಗೆ ಸಿಗುತ್ತಾ? ಈ ಬಾರಿ 2-3 ಸಲ ಸೋತಿದ್ದಂತಹ ಯಾಸಿರ್ ಖಾನ್ ಪಠಾಣ್ ಕಳೆದ ಬಾರಿಯ ಚುನಾವಣೆಯ ನಂತರ ಈಗ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಯಲ್ಲಿದ್ದಾರೆ. ಅವರ ಅದೃಷ್ಟ ಕೈ ಹಿಡಿಯುತ್ತಾ ಅನ್ನುವ ವಿಚಾರ ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ.